ಏಯ್ ಒಂದ್ 10 ರೂಪಾಯಿ ದುಡ್ಡಿರೋ ಊಟ ಮಾಡ್ಬೇಕು. ಇಲ್ಲ ಮುಂದೆ ಹೋಗಯ್ಯ. ಅಣ್ಣ ಇಲ್ಲ ಮುಂದೆ ಹೋಗೋಣ. ಅಣ್ಣ 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 ನೀನೇ ಒಂದ್ 10 ರೂಪಾಯಿ ದುಡ್ಡು ಅಣ್ಣ ಪ್ಲೀಸ್ ಅಣ್ಣ. ಅಕ್ಕ ಅಕ್ಕ ಒಂದ್ 10 ರೂಪಾಯಿ ದುಡ್ಡು ಅಣ್ಣ ಒಂದ್ 10 ರೂಪಾಯಿ ಅಣ್ಣ ಒಂದ್ 10 ರೂಪಾಯಿ ದುಡ್ಡಿರಪ್ಪ ಅಣ್ಣ. ನೀವು ಹೋಗಪ್ಪ ಮುಂದೆ ಅಣ್ಣ. ಒಂದ್ 10 ರೂಪಾಯಿ ಇದ್ರಪ್ಪ ಅಣ್ಣ. ನೀವು ಹೋಗಪ್ಪ ಅಣ್ಣ. ಇವ್ರು ಸಿಂಗಲ್ ಅಲ್ಲ ಅಣ್ಣ? ಸಿಂಗಲ್ ನಿಮ್ಗೇನ್ ಗೊತ್ತಾಯ್ತು? ನೀನ್ ನಾನು 1 ರೂಪಾಯಿ ಕೊಡ್ಲಿಲ್ವಲ್ಲ, ನೀವು ಸಿಂಗಲ್ ಆಗಿ ಇರ್ತೀಯ ಹೋಗಿದ್ಮೇಲೆ. ಏನಣ್ಣ ನನ್ನ ಬಾಳ ನೋಡ್ತಿದ್ಯಾ ಮೊಬೈಲಲ್ಲಿ? ಹಿಂಗೆಲ್ಲ ಲಿಸ್ಟ್ ಎಲ್ಲ ಕೊಡ್ಬೇಡ ಆಯ್ತು. ಒಂದ್ 10 ರೂಪಾಯಿ ದುಡ್ಡಿರ ಭಾನುವಾರ ಒಂದಿನ ರಜಾ. ಮನೇಲಿರೋಣ ಅಂದ್ರೆ ಎಂಟಿ ಕಾಟ, ಇಲ್ಲಿ ಬಂದ್ರೆ ನಿಮ್ಮಂತವ್ರ ಕಾಟ. ಅಣ್ಣ ಭಾನುವಾರ ಒಂದ್ 10 ರೂಪಾಯಿ ಇದ್ರೆ ಕೊಡೋಗ್ಲಿ. ಸುಮ್ನೆ ಅದಕ್ಕೆ ನಾನು ಹೇಳಿದ್ದು ಮದ್ವೆ ಆಗ್ಬಾರ್ದು ಅಂತ. ನಾನು ಮದ್ವೆನೇ ಆಗಿಲ್ಲ. Sister, give me the 10 rupees. Sorry, I don't have that only. But I have a scanner. Okay, this will go digital India. Yes, this is digital India, I know. ಆಯ್ತಾ ಸ್ಕ್ಯಾನ್ ಆಯ್ತಾ? ಓಕೆ ಥ್ಯಾಂಕ್ ಯು. ಇವತ್ತು ಒಳ್ಳೆ ಫುಲ್ ಕಲೆಕ್ಷನ್ ಆಯ್ತು. ಯಾರಿಗೆ ಒಳ್ಳೇದಾಗ್ಲಿ. ಇವತ್ತು ಹೋಗ್ಬಿಟ್ಟು ಫುಲ್ ಜಾಲಿ ಮಾಡೋದೆ. ನಾವು ಯಾರು ನಮ್ಮವರು ಇಲ್ಲಿ ಯಾರು ಬಲ್ಲೋರಿಲ್ಲ, ನನ್ನ ಮರ್ಮ ಬಲ್ಲೋರಿಲ್ಲ. ನನ್ನ ತರಲ್ಲ ನನ್ನ ತೆಂಗರ್ಲ, ನನ್ನ ತರಲ್ಲ ಬಾಬಾ. ದೇವ್ರೇ ದೇವ್ರೇ ಹೆಚ್ಚಿಗೆ ಅಣ್ಣ ಬ್ಯಾಕ್ ಚಳಿಗೆ ಜಾಲಿ. ಏನಪ್ಪ ಇದು ಮರ ಎಲ್ಲ ಒಣಗೋಗ್ತೈತೆ. ಅದು ಯಾವ ಕೆಮಿಕಲ್ ಕೊಟ್ಟರು ಏನೋ, ತುಂಬಾ ಹುಳ ಆಗ್ಬಿಟ್ಟೈತೆ. ಸರಿಯಾಗಿ ವರ್ಕ್ ಆಗ್ತಿಲ್ಲ, ಇದು ಕೆಲಸ ಮಾಡ್ತಿಲ್ಲ. ಇದು ಕೆಮಿಕಲ್ 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 ಎಲ್ಲ ಕೆಮಿಕಲ್. ಛೇ, ಓ ನಮ್ ಫಾರಿನ್ ಫ್ರೆಂಡ್ ಫೋನ್ ಮಾಡ್ತಾವ್ರೆ. ಹಲೋ, ನಾನು ನಿಮ್ಮ ಹೊಲ್ದ ಹತ್ರ ಬಂದಿದ್ದೆ. ಎಲ್ಲಿದ್ಯಾ ನೀನು? ಓ ಇಲ್ಲೇ ಕಣ, ಮುಂದೆ 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 ಬಾ ಸ್ವಲ್ಪ. ಇಲ್ಲೇ ಇದೀನಿ. ಓನಪ್ಪ, ಇದೇನೋ ಜಾಗ ಗೊತ್ತಾಗ್ತಾನೆ ಇಲ್ಲ. ನಿಮ್ ಹೊಲ ಅಂತ ಅನ್ಕೊಂಡಿದೀನಿ, ಗೊತ್ತಿಲ್ಲ. ಇಲ್ಲಿ ಜಾಗನೇ ಸರಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬಂದಿದ್ದೀನಿ. ಎಲ್ಲಿದ್ಯಾ ನೀನು? ಇನ್ನು ಸ್ವಲ್ಪ ಮುಂದೆ. ಹಾ ಹಾ ಹಾ. ಓ ಓಕೆ ಓಕೆ. ಓಹೋ ಹೆಂಗ್ ಆಗ್ಬಿಟ್ಟೈತೆ ತೋಟ ಇದು. ಸಖತ್ತಾಗೈತೆ. ಅಬ್ಬಾ ಬಾ 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 ಬಾ, ಏನಯ್ಯ ತೋಟ. ಅಬ್ಬಾ ಏನಿದು. ಓ ಮಗ, ಎಷ್ಟ್ ದಿನ ಆಯ್ತು ನೀನ್ ನೋಡಿ. ಹಬ್ಬಾ 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 ಹಬ್ಬಾ, ಇವತ್ ಕಾಣಿಸ್ಕೊಂತ ಇದೀಯ. ಓಹೋ ಮಾಡಿದ್ದು ಏನಿದೆಲ್ಲ ತೋಟ ಗೀಟ. ಏನ್ ಮಗ, ನಮ್ ಚಿಕ್ಕ ವಯಸ್ಸಲ್ಲಿ ಇಲ್ಲೆಲ್ಲ ಆಟ ಆಡಿದ್ವಿ, ಕಬಡ್ಡಿ ಖೋಖೋ. ಚೆನ್ನಾಗಿತ್ತು. ಹೌದೌದು. ಏನು ಇದು ತೋಟ. ಬಾಬಾ ಸಖತ್ತಾಗೈತೆ. ಏನ್ ಮಾಡ್ತೀಯ ಮಗ, ನಮ್ಮಪ್ಪ ಹೋದ್ಮೇಲೆ ನನ್ನ ಹಂಡವರು ಬಂತು, ಎಲ್ಲ ನಾನೇ ಮಾಡ್ತಾ ಇದೀನಿ ಈಗ. ಅದಕ್ಕೇನೆ ನೋಡಿ, ಈ ತರ ತೋಟ ಮಾಡೋದಕ್ಕೋಸ್ಕರನೇ, ಇಷ್ಟೆಲ್ಲ ಚೆನ್ನಾಗಿರೋದಕ್ಕೋಸ್ಕರನೇ ಬೇರೆ ತಗೊಂಡು ಇಂಡಿಯಾಗ್ ಬಂದ್ಬಿಟ್ಟೆ ನಾನು, ಈ ಒಂದು ಸ್ವರ್ಗನ ಸವಿಯೋದಿಕ್ಕೆ. ಒಳ್ಳೇದಾಯ್ತು ಮಗ ಬಂದಿದ್ ನೀನು. ಅಪ್ಪ ಸೂಪರ್ ಆಗಿದೆ. ಒಳ್ಳೇದಾಯ್ತು ನೀನ್ ಬಂದಿದ್ದು. ಚೆನ್ನಾಗಿದೆಯಲ್ಲ ನಮ್ ದೇಶ. ಓಹೋ, ತಾವುಗಳು VRS ತಗೊಂಡು ನಮ್ ದೇಶಕ್ಕೆ ಬಂದಿದ್ದೀರಾ? ಹಾ 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 ಹಾ. ಮುಂದೆ ಗೊತ್ತಾಗುತ್ತೆ ಬನ್ನಿ ನಮ್ ದೇಶ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಮುಂದೆ. ಸರಿ ಬಾ, ಅಲ್ಲ ಹೆಂಗೆ ಫುಲ್ ಒಂದ್ ರೌಂಡ್ ಹೊಡ್ಕೊಂಡು ಬರೋಣ. ಬಾ ಮಗ ಬಾ ಬಾ, ತೋರಿಸ್ತೀನಿ ಬಾ. ಇಲ್ಲಿ ಹೆಲ್ಮೆಟ್ ಎಲ್ಲ ಏನೋ ಹಾಕಂತ ಇದೀಯಾ? ರೂಲ್ಸ್ ಫಾಲೋ ಮಾಡ್ಬೇಕು ಮಗ. ಓ ಹೌದಾ, ನಿಮ್ದು ಆ ಕಡೆ ಫಾರಿನ್ ತುಂಬಾ ರೂಲ್ಸ್ ಏನೋ. ಹೌದು. ನಮ್ ದೇಶ ಇದೆಲ್ಲ ಕಾಮನ್ ಬಾಪ.
ಹಿಂಗೆಲ್ಲ ಇರ್ಬಾರ್ದು ಮಗ, ತಪ್ಪು ಇದು. ಏನಣ್ಣ ಕರೆದಲ್ಲ? ಏನ್ರಿ ನೀವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಹಿಂಗೆ ರಿಸರ್ಚ್ ಮಾಡ್ತಾ ಇದ್ದೀರಾ? ನಿಮ್ಗೆ ಸ್ವಲ್ಪ ಏನಾದ್ರು ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ನೀವೇ ಹೇಳಿದ್ರಿಲ್ಲ ಕೇಳಕ್ಕೆ. ಪ್ರಜಾಪ್ರಭುತ್ವ ದೇಶ, MLA MP ಗಳೆಲ್ಲ ನಿಮ್ಗೆ ಬೇಕಾಗಿರೋ ಒಳ್ಳೆ ವ್ಯವಸ್ಥೆ ಮಾಡ್ಕೊಟ್ಟಾರೆ. ಹೋಗಿ ಅಲ್ಲೆಲ್ಲಾದ್ರೂ ಒಳ್ಳೆ ಟಾಯ್ಲೆಟ್ ಅಲ್ಲಿ ನೀನ್ ಉಚ್ಚ ಮಾಡೋದಲ್ವಾ, ಇಂತ ಫುಟ್ಪಾತ್ ಮಾಡೋದು. ಇಲ್ಲೆಲ್ಲ ಹೆಂಗಸ್ರು ಮಕ್ಕಳು ಓಡಾಡ್ತಿರ್ತಾರೆ, ಗೊತ್ತಾಗಲ್ವಾ? ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ಎಲ್ಲಿ ಸಿಗ್ತಾರೆ ಅಂತ ಹೇಳ್ತೀವಿ, MLA MP ಗಳು ಎಲ್ಲಿ ಸಿಗ್ತಾರೆ ಅಂತ ಪ್ರಜಾಪ್ರಭುತ್ವ ದೇಶ, ಪ್ರತಿಯೊಂದನ್ನು ನಿಮ್ಮನ್ನ ಕೇಳಿ ಕೆಲಸ ಮಾಡ್ತಾರೆ. ಇಂತ ಪ್ರಜಾಪ್ರಭುತ್ವ ದೇಶದಲ್ಲಿ ನೀವೇ ನೀವು ಒಂದ್ ಪ್ರಶ್ನೆ ನಿಮಗೆ ಸರಿ ಉತ್ತರ ಕೊಡ್ಬೇಕು. ಆಯ್ತಾ? 500 ಮೀಟರ್ಗೆ 1 ಕಿಲೋಮೀಟರ್ಗೆ ನಮ್ಗೆ ಒಂದೊಂದು ಬಾರ್ ಸಿಗುತ್ತೆ. ಏನೇಳಿ ಬಾರ್ ಸಿಗುತ್ತೆ, ಬಾರ್. 2 ಕಿಲೋಮೀಟರ್ಗೆ ದೇವಸ್ಥಾನ ಸಿಗುತ್ತೆ. ಆಯ್ತಾ? ಯೂನಿಟ್ ಪಾಸ್ ಮಾಡಿ ಜಾಗ ಎಲ್ಲ ಐತ್ರಿ? ಯಾವನ್ರಿ ಪಾಸ್ ಕೊಟ್ಟಿದ್ದಲ್ಲ ನಮ್ಗೆ? ನೀವು ನೋಡಿದ್ರೇನ್ರಿ ಎಲ್ಲಿ ಸಿಗುತ್ತೆ ಅಂತ? ಇಂಥ ಜಾಗದಲ್ಲೇ ಉಯ್ಬೇಕು. ನಮಗೆ ಸ್ವತಂತ್ರ ಸಿಕ್ಕೈತೆ, ನಾವ್ ಇಲ್ಲೇ ಉಯ್ತೀವಿ. ಏನ್ರಿ ಮಾಡ್ತೀರಿ ನೀವು? ಪ್ರಜಾಪ್ರಭುತ್ವ ಅಂತೀರ, ಓಟ್ ಹಾಕ್ಸ್ಕೊಳ್ಳೋವರೆಗೂ ಮಾತ್ರ ಬರ್ತಾರೆ, ಆಮೇಲೆ ತಿನ್ಸ್ಕೊಂಡು ಹೋಯ್ತಾರೆ. ನಿಮ್ಗೆ ಗೊತ್ತಾ? ಯಾವ್ರಿ ನಿಮ್ದು? ದೊಡ್ಡದಾಗ ಬಂದಾರ ಇಲ್ಲಿ ಉಚ್ಚಾರ ಬೇಡ ಅಂತ ಹೇಳಕ್ಕೆ. ನಮ್ ದೇಶದಲ್ಲಿ ಏನ್ರಿ ಸ್ವಲ್ಪನಾದ್ರೂ ಬುದ್ಧಿ ಇಲ್ಲನ್ರಿ? ಎಷ್ಟು ವಾಸನೆ ಹೊಡಿತೀರಿ, ಎಷ್ಟೇ ಕುಡಿದಿರ ನೀವು? ನನ್ ಸ್ವತಂತ್ರ ಕುಡಿತೀನಿ ನಾನು. ನೀವೇನ ಕೇಳ, ನೀವ್ ಕೊಟ್ಟಿದ್ದೀರ ದುಡ್ಡು? ನಮ್ MLA ಕೊಡ್ತಾರೆ ದುಡ್ಡು. ಓಟ್ ಹಾಕ್ಸ್ಬೇಕಾದ್ರೆ ದುಡ್ಡು ಕೊಡ್ತಾರೆ, ಹೋಳಿ ಕೊಡ್ತಾರೆ, ಎಲ್ಲಾನು ಕೊಡ್ತಾರೆ. ನಾವ್ MLA ಓಟ್ ಹಾಕ್ತೀವಿ, ಸಿಗಲ್ಲ ನಮ್ಗೆ. ನಿಮ್ಗೆ ಗೊತ್ತಾ? ಗೊತ್ತಿದ್ರೆ ಮಾತಾಡ್ರಿ. ನಮ್ ದೇಶ ಪ್ರಜಾಪ್ರಭುತ್ವ ದೇಶ, ಒಪ್ಪತ್ತೀನಿ. ಪ್ರಜೆಗಳಿಗೆ ಸ್ವಾತಂತ್ರ್ಯ ಇಲ್ಲ, ಗೊತ್ತಲ್ಲ ನಿಮ್ಗೆ? ಸ್ವಾತಂತ್ರ್ಯ ಅಂದ್ರೆ ಏನು ಗೊತ್ತಲ್ಲ ನಿಮ್ಗೆ? ಸ್ವತಂತ್ರ ದೇಶನೇ ಇದು. 1947 ಸ್ವತಂತ್ರ ಸಿಕ್ಕೋದು ನಮಗ್ ಗೊತ್ತಿಲ್ಲ. ಆದ್ರೆ ನೀವ್ ಇನ್ನೂ ಸ್ವತಂತ್ರ ಇಲ್ಲೇ ಬದುಕ್ತಾ ಇದ್ದೀರಾ ಅಂತ ಮಾತಾಡ್ತಿದ್ದೀರಾ. ಹೇಳ್ರಿ ನೀವು ಏನಕ್ರಿ ಓಟ್ ಹಾಕ್ತಾ ಇರೋದು ನೀವು? ನೀವ್ ಕೇಳ್ದಂಗೆ ನಮ್ MLA ಬಂದು ಕೇಳ್ಬೇಕ್ರಿ. ಇಲ್ಲ ಊಟ ಹೇಳ್ತಿದ್ವಿ ಅಂತ ಓಟ್ ಹಾಕಿಲ್ಲ ಅವ್ರಿಗೆ, ಸಂಬಳ ಕೊಡ್ತಿದೀವಿ ಅಂತ ದೊಡ್ಡದಾಗ ಹೇಳಲ್ವ ನಾವು? ಅವ್ರು ಬಂದ್ ಕೇಳ್ಬೇಕು. ಆಯ್ತು ಬಿಡಪ್ಪ. ನಿಮ್ ಫ್ರೆಂಡ್ ಅವರು? ಫಾರಿನ್ ಫ್ರೆಂಡ್. ಇನ್ನು ವಯಸ್ಸು ಚಿಕ್ಕದಾಗೈತೆ. ಅವ್ನು ಫೇಲ್ ಆಗಿ ಹಂಗೇ ಅವನೇ. ನಾನು ಪಾಸ್ ಆಗ್ಬಿಟ್ಟು ಬೆಳೆದ್ಬಿಟ್ಟಿವ್ನಲ್ಲ. ನಿಮ್ಗೂ ಸತ್ಯ ಹೇಳ, ಹೋದ್ ಸತಿ ಎಲೆಕ್ಷನ್ ನಲ್ಲಿ ನಾನೇನೆ ದುಡ್ಡು ಇಸ್ಕೊಂಡು, ಬಾಡಿಸ್ಕೊಂಡು, ಎಣ್ಣೆ ಇಸ್ಕೊಂಡು ಓಟ್ ಹಾಕಿದ್ದೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅದೇ ಹೇಳಕ್ ಬರ್ತಾ ಇದ್ದೀನಿ, ಅದೇ ಹೇಳ್ತಿದ್ದೀನಿ. ನೀನೊಬ್ಬ ಕೇಳಿದ್ರೆ ಆಗಲ್ಲ, ನೀನೊಬ್ಬ ಕೇಳಿದ್ರೆ ಆಗಲ್ಲ. ಎಲ್ರನ್ನು ಕೇಳ್ಬೇಕು. ಒಂದ್ ಗಾದೆ ಇದೆ ಗೊತ್ತಾ? ನೀತಿ ಹೇಳೋನು ಅದೇನೋ ನಿಂತ್ಕೊಂಡು ಮಾಡೋದಂತೆ. ನಾನ್ ಮಾಡಿದ್ದು ಅದನ್ನೇ. ಬರಲ್ಲ ಬಾಯ್ ಮಾ. ಏನು ಏನ್ರಿ ನೀವು ಎಲ್ಲ ಡಸ್ಟ್ಬಿನ್ ಅಲ್ವೇನ್ರಿ ಹಾಕೋದು? ಇಲ್ಲೇ ಸಿಗಲ್ರಿ ನೀವು? ನಮ್ಮ ಡಸ್ಟ್ಬಿನ್ ಇದೆ. ಏನಪ್ಪಾ ವಿದ್ಯಾವಂತನ ತರ ಕಾಣ್ತೀಯಾ? ಕಸ ಎಲ್ಲಂದ್ರಲ್ಲಿ ಎಸಿತಿಯಲ್ಲ ನೀನ್ ಫುಟ್ಪಾತ್ ಅಲ್ಲಿ. ಸ್ವಲ್ಪನಾದ್ರೂ ನಿಮ್ಗೆ ಕಾಮನ್ ಸೆನ್ಸ್ ಮಾಡ್ಬೇನಪ್ಪ. ಹೌದು ಸರ್, ಇಲ್ಲೇ ಎಸೆಯೋದು ನಾವು ಡೈಲಿ ಬೆಳಗಾದ್ರೆ. ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕು ನೀವು ಕಸನ. ಡಸ್ಟ್ಬಿನ್ ಇಟ್ಟಿದಾರಲ್ಲ ಅಲ್ಲಿ ಹೋಗಿ ಎಸಿಬೇಕು ನೀವು. ಡಸ್ಟ್ಬಿನ್ ಇದು ನಮ್ಮೂರಲ್ಲಿ, ಇದನ್ನೇ ಡಸ್ಟ್ಬಿನ್ ಅನ್ನೋದು. ಏನ್ ಫುಟ್ಪಾತ್ ಡಸ್ಟ್ಬಿನ್ ಆಗ್ಬಿಡಾಯ್ತಾ ನಿಮ್ಗೆ? ಹೌದು. ಏನ್ ಗಾಡಿ ಬರುತ್ತಲ್ಲ, ಗಾಡಿಗೆ ಹಾಕೋದು, ಡಸ್ಟ್ಬಿನ್ ಇರುತ್ತಲ್ಲ ಡಸ್ಟ್ಬಿನ್ ಹಾಕ್ಬೇಕು ನೀವು. ಗಾಡಿ ಬರೋದು ಬೆಳಗ್ಗೆ 6 ಗಂಟೆಗೆ ಎದ್ದು ಹಾಕ ಹೋಗ್ತಾರೆ. ನಂದು ನೈಟ್ ಶಿಫ್ಟ್ ಇರ್ತದೆ. ಸರಿ, ನಾನ್ ಯಾರಿಗೆ ಎಲ್ಲ ಹಾಕ್ಲಿ ಕಸನ? ನಾನ್ ಬಂದ್ ಇಲ್ಲೇ ಹಾಕ್ಬೇಕಲ್ವಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಲ್ಲ ರೀ, ನೀವ್ ಇಲ್ಲೆಲ್ಲ ಕಸ ಹಾಕಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಗೊತ್ತೇನ್ರಿ? ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಸ್ಕೂಲ್ಗಳಿದಾವೆ. ಎಲ್ಲಾರ್ಗುನು ಈ ಸ್ಮೆಲ್ ಇಂದ, ಈ ಗಲೀಜಿಂದ ರೋಗ ರುಜಿನಿಗಳು ಬಂದು, ಮಲೇರಿಯಾ ಬಂದು, ಸುಮಾರು ಕಾಯಿಲೆಗಳು ಬಂದು ಎಲ್ಲ ಮತ್ತೆ ನಮ್ಗೆ ಅಲ್ವೇನ್ರಿ ಪ್ರಾಬ್ಲಮ್?
ಹೌದು ಸರ್ ಗೊತ್ತು. ಅದ್ ಏನ್ ಮಾಡೋಣ, ನಮ್ಮೂರಲ್ಲಿ ರೋಡ್ಗೊಂದ್ ಸ್ಟ್ಯಾಚು ಇರೋ ಹೊರ್ತು ರೋಡ್ಗೊಂದ್ ಡಸ್ಟ್ಬಿನ್ ಇಲ್ಲ, ಸರಿನಾ? ಅದರಿಂದ ನಾವ್ ಏನ್ ಮಾಡಕ್ಕಾಗಂದ್ರೆ ತಂದು ಇಲ್ಲೇ ಹಾಕ್ಬೇಕು ಅಲ್ವಾ? ಆತರ ನೀವು ಸ್ಟ್ಯಾಚ್ಯುಗಳು ಅವೆಲ್ಲ ಕೇಳೋ ಬದಲು, ಸರ್ ನಮ್ ಸ್ಟ್ಯಾಚ್ಯುಗಳೆಲ್ಲ ಇರುತ್ತೆ, ಬಟ್ ಡಸ್ಟ್ಬಿನ್ ನಮಗ್ ಬೇಕು ಅಂತ ನೀವೆಲ್ರು ಕೇಳೋದಲ್ವೇನ್ರಿ? ಸರಿ ಸರ್, ಆಯ್ತು. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಿಜವಾಗ್ಲೂ ನಾನು ಕೇಳ್ತೀನಿ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು? ಏನ್ ಮಾಡೋಣ ಸರ್, ಕಸ ಎತ್ತೊಂದು ನಾವ್ ಲಂಚ ಕೊಡ್ಬೇಕು, ಏನ್ ಮಾಡೋಣ? ಓ, ಹಂಗಾದ್ರೆ ನೀವುನು ವೋಟ್ ಹಾಕೋವಾಗ ನೀವು ಲಂಚ ಇಸ್ಕೊಂಡಿದ್ರಾ? ಹೌದು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಸರ್ ಇಲ್ಲಿ ಕಸ ಅಷ್ಟೇ ಎಸಿಬೇಡ ಅಂತವ್ರೆ ಸರ್. ಯಾರ ಫ್ರೆಂಡ್ ಅಂತೆ ಹುಚ್ಚ ಅಂತೆಲ್ಲ ಬಂದಂತೆ ಕರೆದಿಂದವ. ಹೌದಾ? ತಲೆ ಕೆಟ್ಟ ಕಣದಲ್ಲಿ ಮಾತಾಡ್ತಲ್ಲ. ಬೇಕಿತ್ತ ನಿಮ್ಗೆ? ಬೇಕಿತ್ತ? ಇಷ್ಟ ನಮ್ ದೇಶದ ಕತೆ ನೋಡ್ದಾ? ಇಲ್ಲಿ ನೀತಿ ಹೇಳೋನಿ ಕಾಲ ಇಲ್ಲ ನಮ್ ದೇಶದಲ್ಲಿ, ಆಯ್ತಾ? ಇವ್ರ ತರ ನಾವು ಉತ್ತರ ಕೊಡ್ಬೇಕಷ್ಟೇ. ಈಗ ಇವರೆಲ್ಲ ಕಾಸಿಸ್ಕೊಂಡು ಓಟ್ ಹಾಕಿ ಹಾಕಿ ಈ ರೇಂಜ್ ಬಂದ್ಬಿಟ್ಟಿದ್ದಾರೆ ಎಲ್ಲ. ಏನ್ ಮಾಡ್ತೀರ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ದೇಶದ ಕತೆ ಇಷ್ಟೇ. ಬಾ ನಮ್ಮ ದೇಶ ನಾವು ಏನೇನೋ ಅನ್ಕೊಂಡಿದ್ವಿ, ಬಾ ಬಾ ಇಲ್ಲಿ. ಆದ್ರೆ ಇಂತ ಕೆಟ್ಟ ಪರಿಸ್ಥಿತಿ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟು ಬೆಂಕಿ ಇದೆ ಅಂತ. ಇಲ್ಲ, ನಮ್ ದೇಶ ಅದಕ್ಕೆ ಹಿಂಗಾಗಿರೋದು. ನಮ್ ದೇಶ ಉದ್ಧಾರ ಆಗಲ್ಲ ಇವ್ರಂತರ ನೀತಿ ಹೇಳೋ ಅವಶ್ಯಕತೆ ಇಲ್ಲ. ಬಾ. ದೇಶದ ಕತೆ ಇಷ್ಟೇ ಕಣಮ್ಮು, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮು. ನ್ಯಾಯದ ಮನೆ ಈಗ್ಲೂ ಎರಡೆರಡಂತೆ ಬಾಗ್ಲು, ನ್ಯಾಯದ ಮನೆ ಈಗ್ಲೂ ಎರಡೆರಡಂತೆ ಬಾಗ್ಲು. ಮುಂದೆ ಹೋಗಿ ಹಿಂದೆ ಬರೋ ದೇಶದ ಕತೆ ಇಷ್ಟೇ ಕಣಮ್ಮು, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮು. ಈ ದೇಶದ ಕತೆ ಇಷ್ಟೇ ಕಣಮ್ಮು, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮು. ನೋಡಿ, ಈ ತರ ಕಸ ಹಾಕೋದು ತಪ್ಪಲ್ಲ, ಫುಟ್ಪಾತ್ ಅಲ್ಲಿ ಸೈಡ್ ಅಲ್ಲಿ ಉಚ್ಚೆ ಉಯ್ಯೋದು ತಪ್ಪಲ್ಲ. ಆ ತರದ್ ಒಳ್ಳೆ ವ್ಯವಸ್ಥೆ ಮಾಡ್ಕೊಳ್ತಿರೋದು ನಮ್ದೇ ಜನಗಳ್ದೇ ತಪ್ಪು. ಸರ್ ಅದೊಂದೇ ಅಲ್ಲ, ಎಜುಕೇಶನ್, ಹೆಲ್ತ್. ನಾನು ಹೇಳೋದು, ನಿಮ್ಮ ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ. ದಯವಿಟ್ಟು ಇನ್ನಾದ್ರೂ ವಿಚಾರಕ್ಕೆ ಮತ ನೀಡಿ, ಹಣ ಹೆಂಡ ಜಾತಿ ಧರ್ಮ ಅಂತ ಹೋಗ್ಬೇಡಿ. ಅವಾಗ ಮಾತ್ರ ನಮ್ಮ ದೇಶ, ನಮ್ಮ ಸಮಸ್ಯೆ, ನಮ್ಮ ಸಮಾಜ ಎಲ್ಲವೂ ಸರಿಯಾಗುತ್ತೆ. ಈ ಸಮಾಜ ಈ ಹಾಳಾಗ್ಲಿಕ್ಕೆ ಕಾರಣನೇ ನಾವೇ. ಊರ್ ಬಿಟ್ಟು ಊರಿಗೆ ಬಂದ್ಬಿಟ್ಟು ಕೆಲಸ ಮಾಡೋದಲ್ಲ. ಬೆಂಗಳೂರು ಅಂತ ಸಿಟಿಯಲ್ಲಿ ನಾವು ಕೆಲಸ ಮಾಡೋದ್ ಅವಶ್ಯಕತೆ ಇಲ್ಲ. ನಾವು ಊರಲ್ಲೇ ಕಟ್ಕೋಬಹುದಿತ್ತು. ನಾವು ಕರೆಕ್ಟ್ ಇರೋ ಪರ್ಸನ್ಗೆ ವೋಟ್ ಮಾಡಿದ್ರೆ ಈ ತರ ಪ್ರಾಬ್ಲಮ್ ಆಗೋದಿಲ್ಲ ನಮ್ಗೆ. ಇಲ್ಲಿ ಬರೋ ಅವಶ್ಯಕತೆನೇ ಇಲ್ಲ.